ತಪ್ಪು ತಿಳ್ಕೊಬೇಡಮ್ಮ. ಆವಾಗಲೇ ನೋಡಿದ್ರೆ ಎಲ್ಲ ಕೆಲಸ ಬರುತ್ತೆ ಅಂತ ಹೇಳಿದ್ಯ. ಈಗ ನೋಡಿದ್ರೆ ಇಟ್ಟಿಗೆ ತೆಗೆದು ಹೆಂಗ್ ಮಡಗಬೇಕನ್ನೋದೇ ಗೊತ್ತಿಲ್ಲ. ಈ ತರ ಕೆಲಸ ಮಾಡೋದ ಮೇಸ್ತ್ರಿ ನೋಡ್ಬಿಟ್ರೆ ನೀನ್ ನನ್ನ ಮನೆ ಕಳಿಸ್ತಾರ ಅಷ್ಟೇ. ನಿಜ ಹೇಳಮ್ಮ, ನಿನ್ಗೆ ಗಾರೆ ಕೆಲಸ ಮಾಡೋದು ಗೊತ್ತಾ? ನಿಜವಾಗ್ಲೂ ನನಗೆ ಕೆಲಸ ಎಲ್ಲ ಗೊತ್ತಿಲ್ಲ ಅಮ್ಮ. ಯಾವತ್ತೂ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ದಿರೋ ಹಾಗೆ ನಮ್ಮಣ್ಣ ನಮ್ಮನ್ನು ನೋಡ್ಕೊಂಡಿದ್ದಾನೆ. ನಮ್ಮಣ್ಣ ಒಬ್ಬ ದೊಡ್ಡ ಬಿಲ್ಡರ್. ಇಂಥ 100 ಬಿಲ್ಡಿಂಗ್ನ ಕಟ್ಸಿದ್ದಾನೆ. 1000 ಜನಕ್ಕೆ ಅವನೇ ಕೆಲಸ ಕೊಟ್ಟಿದ್ದಾನೆ. ನಾನು ಇಂಥ ಜಾಗಕ್ಕೆ ಬಂದು ಹೇಗೆ ಕೆಲಸ ಮಾಡ್ತಾರಂತ ಕೂಡ ನೋಡಿಲ್ಲ ಅಮ್ಮ. ಏನಾಯ್ತಮ್ಮ, ಇವಾಗ ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ? ಅದು ನಮ್ಮ ಕುಟುಂಬ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ನಮ್ಮ ಅಣ್ಣನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ. ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿ 2 ಕಾಲು ಏಟಾಗಿದೆ. ಅವರಿಬ್ರು ನಾನು ಕಾಪಾಡ್ಕೋಬೇಕಾಗಿದೆ. ಅಮ್ಮ, ನಮ್ಮ ಅಣ್ಣನಿಗಾಗದೇ ಇರೋರು ಅವನನ್ನ ಕೊಲೆ ಮಾಡ್ಸಕ್ ನೋಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಅಣ್ಣನ ಟ್ರೀಟ್ಮೆಂಟ್ ಕೊಡಿಸಿ ಅವನನ್ನ ಹುಷಾರ್ ಮಾಡಬೇಕು. ಅದಕ್ಕೋಸ್ಕರನೇ ಬಾ ನಾನು ಈ ಕೆಲಸ ಮಾಡ್ತಾ ಇರೋದು. ಹೆದರ್ಬೇಡಮ್ಮ, ಮನುಷ್ಯ ಅಂದಮೇಲೆ ಏಳು ಬೀಳು ಅನ್ನೋದು ಸಹಜ. ಅದೇನು ಬರುತ್ತೋ ಅದನ್ನ ಎದುರಿಸ್ಕೊಂಡು ಹೋಗ್ಬೇಕಷ್ಟೇ. ಅದಕ್ಕೆ ಅಮ್ಮ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ಹೇಳ್ಕೊಡಿ. ಸರಿ ಮಾಡಿಕೊಂಡು ಖಂಡಿತ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಮ್ಮ, ನನಗೀಗ ಈ ಕೆಲಸದ ಅನಿವಾರ್ಯತೆ ತುಂಬಾ ಇದೆ. ಆಯ್ತಮ್ಮ, ನಾ ಹೇಳ್ಕೊಡ್ತೀನಿ ಬಾರಮ್ಮ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?